ಬಿಗ್ ಬಾಸ್ ಮನೆಯಿಂದ ಆಚೆ ಬಂದ ಕೂಡಲೇ ನಮ್ಮ ಗಿಲ್ಲಿ ಅವ್ರಿಗೆ ಏನು ಅದೃಷ್ಟ ಕುಲಾಯಿಸಿದ್ದೇ ಕುಲಾಯಿಸಿದ್ದು. ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ ಅವರಿಂದ ಗೋಲ್ಡ್ ಮೇಲೆ ಗೋಲ್ಡು ಗಿಲ್ಲಿ ಗಿಲ್ಲಿ ಗೋಲ್ಡ್ ಅಂತಲೇ ಫೇಮಸ್ ಆಗ್ತಾರೋ ಏನೋ ಇನ್ಮೇಲೆ ಗೊತ್ತಿಲ್ಲ. ಹಾಗಿದ್ರೆ ಗಿಲ್ಲಿಗೆ ಬಿಡುವೇ ಇಲ್ಲ, ಫ್ರೀ ಇಲ್ದಂಗೆ ಆಗಿದೆ. ಅಲ್ಲಿ ಇಂಟರ್ವ್ಯೂ ಇಲ್ಲಿ ಇಂಟರ್ವ್ಯೂ ಅಂತ ಗಿಲ್ಲಿ ಮತ್ತು ಕಾವ್ಯ ಇಬ್ಬರು ಕೂಡ ಬ್ಯುಸಿಯಾಗಿದ್ದಾರೆ. ಇದ್ರ ಜೊತೆಗೆ ಇಲ್ಲೊಂದು ಸುದ್ದಿ ಹರಿದಾಡ್ತಿದೆ. ಏನಪ್ಪ ಅದು ಆ ಸುದ್ದಿ ಅಂತ ಹೇಳಿದ್ರೆ, ಇನ್ಮೇಲೆ ಗಿಲ್ಲಿ ಮತ್ತು ಕಾವ್ಯರ ಕಾಲ್ ಶೀಟ್ ಸಿಗೋದು ತುಂಬಾ ಕಷ್ಟ. ಯಾಕಂತ ಹೇಳಿದ್ರೆ 100 ಕೋಟಿ ಬಜೆಟ್ ಇರುವಂಥ ಸಿನಿಮಾ ಸೆಟ್ಟೇರಲಿದೆ ಅಂತೇಳಿ ಗಿಲ್ಲಿ ಅವರೇ ಹೇಳಿದ್ದಾರೆ. ಬಿಗ್ ಬಾಸ್ ಮನೆಯ ಈ ಜೋಡಿ ಸಿನಿಮಾ ಮಾಡಿದ್ರೆ ಚೆನ್ನಾಗಿರುತ್ತಾ ಅನ್ನೋದಾದರೆ ಈ ವಿಡಿಯೋಗೊಂದು ಲೈಕ್ ಕೊಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, ಬಿಗ್ ಬಾಸ್ ಮನೆಯ ಫೇಮಸ್ ಜೋಡಿ, ಎಲ್ಲರಿಗೂ ಇಷ್ಟವಾಗಿರುವಂತಹ ಕಾವು ಮತ್ತು ಗಿಲ್ಲಿ. ಎಲ್ರಿಗೂ ನಮಸ್ತೆ. ಬಿಗ್ ಬಾಸ್ ಮನೆಯ ಈ ಜೋಡಿ ಕಾವ್ಯ ಮತ್ತು ಗಿಲ್ಲಿಯ ಜೋಡಿ ಎಲ್ಲರ ಜನಮನ ಗೆದ್ದಿರೋದಂತೂ ನಿಜ. ಆದರೆ ಇಲ್ಲೊಂದು ಖುಷಿಯ ವಿಚಾರನೇ ಸುದ್ದಿ ಇದೆ. ಏನಂತ ಹೇಳಿದ್ರೆ, ಈ ಬಿಗ್ ಬಾಸ್ ಮನೆಯಿಂದ ಹೊರಬಂದ ತಕ್ಷಣ 100 ಕೋಟಿ ಬಜೆಟ್ ಇರುವಂತಹ ಸಿನಿಮಾ ಸೆಟ್ಟೇರಲಿದೆ. ಇದನ್ನು ಕಾವ್ಯ ಅವರಿಗೆ ತಿಳಿಸಿದ್ದಾರೆ. ಇಲ್ಲ ಇಲ್ಲ, ಇದು ಫ್ರೆಂಡ್ ಮನೆ ಬಂದಿದೆ. ಪಕ್ಕ ಹಂಗೆ ಹಾಕದ್ ನೋಡ್ ತಮ್ನೇಲು. ಇವ್ರು ಲೈಟ್ ಎಲ್ಲ ನಂತರ 3 ಕೋಟಿ ಫ್ಲಾಟ್ ನಲ್ಲಿ ಇಂಟರ್ವ್ಯೂ ಮಾಡುತ್ತಿರುವ ಗಿಲ್ಲಿ ನಟ. ನನಗೆ ಅದೆಲ್ಲ ಭಯ ಐತಿರೋದು. ಲೈಟ್ ಎಲ್ಲ ತಂದಿಕ್ಬಿಟ್ಟು ಮ್ಯಾಲೆ ಚಿಟ್ಟ ಪಟ ಅಂತ ಸೌಂಡ್, ಮ್ಯಾಲೆ ಬೌನ್ಸ್ ಕೊಟ್ಬಿಟ್ಟು ಲೈಟ್ ಎಲ್ಲ ಈಟ್ಗೆಲ್ಲ ಪಟ ಪಟ ಅಂತ ಸೌಂಡ್ ಬರ್ತದೆ. ಆ ಓನರ್ ಬಂದು ಎಲ್ಲ ಹೊಡೆದೋಡ್ಸೋರು ಅಂತ ಭಯ ಆಯ್ತಾ ಇದಾರೆ ನನಗೆ. ಸರಿ ಆಯ್ತು, ಮಾಡೋದೇನು, ಫೋನ್ ಮಾಡ್ತೀನಿ. ಹಾಗೆ ಮಾಧ್ಯಮದವರು ಕೇಳಿದಂಥ ಪ್ರಶ್ನೆಗೆ ಗಿಲ್ಲಿ ಮತ್ತು ಕಾವ್ಯ ಮದುವೆ ಆಗ್ತಾರಾ ಅನ್ನೋ ಒಂದು ಪ್ರಶ್ನೆಗೆ ಗಿಲ್ಲಿಯ ತಾಯಿ ಸವಿತಮ್ಮನವರು ಏನು ಹೇಳಿದ್ದಾರೆ, ಈ ವಿಡಿಯೋ ನೋಡ್ಕೊಂಡು ಬನ್ನಿ. ಬಿಗ್ ಬಾಸ್ ಮನೆ ಹೊರಗಡೆ ಗಿಲ್ಲಿ ಕಟೌಟನ್ನು ನೋಡ್ತೀರಾ, ಹಾಗೆ ಅದ್ರ ಬಾಜಲ್ಲಿ ಕಾವ್ಯ ಅವರ ಕಟೌಟನ್ನು ನೋಡ್ತೀರಾ. ಇವರಿಬ್ರದ್ದು ಒಂದು ಒಳ್ಳೆ ಜೋಡಿ ಅಂತ ಅಭಿಮಾನಿಗಳೆಲ್ಲ ಮಾತಾಡ್ಕೊತಿದ್ದಾರೆ. ಜೋಡಿ ಆಗಿರ್ಬೋದು, ಫ್ರೆಂಡ್ಸಿ ಆಗಿರ್ಬೋದು, ಅದನ್ನ ನಾವು ಹೇಳೋಕ್ಕಾಗುತ್ತೆ. ಅವ್ರ ಬಾಯಿಲೆ ಕೇಳಬೇಕು, ಅದನ್ನ ನಾವು ಹೇಳೋಕ್ಕಾಗುತ್ತೆ. ಅವ್ನು ಏನು ಇಷ್ಟಪಡ್ತಾನೆ, ಅವ್ರು ಯಾರು ಇಷ್ಟಪಡ್ತಾನೆ ಅವ್ನ ಮದುವೆ. ಕೇಳಿದ್ರಲ್ವಾ, ಈ ಅಭಿಪ್ರಾಯ ಎಲ್ಲವೂ ಕೂಡ ನನ್ನ ಮಗ ಗಿಲ್ಲಿಗೆ ಬಿಟ್ಟಿದ್ದು, ಅವನು ಹೇಗೆ ಹೇಳ್ತಾನೆ ಹಾಗೆ ಅಂತೇಳಿ ತಾಯಿಯವರು ಹೇಳಿದ್ದಾರೆ. ನೋಡಿ, ಈ ಜೋಡಿ ಮದುವೆ ಆದರೆ ಒಳ್ಳೆಯದಾ, ಇಲ್ಲ ಸಿನಿಮಾ ಮಾಡಿದ್ರೆ ಬೆಟರಾ, ಇಲ್ಲ ಫ್ರೆಂಡ್ಶಿಪ್ ಆಗಿದ್ದರೆ ಬೆಟರಾ ಅನ್ನೋದ್ರ ಬಗ್ಗೆ ಕಮೆಂಟ್ ಮಾಡಿ ತಿಳಿಸಿ. ಈ ಜೋಡಿಗೊಂದು ಲೈಕ್ ಕೊಡಿ, ಹಾಗೆಯೇ ಶೇರ್ ಮಾಡಿ. ನೆಕ್ಸ್ಟ್ ವ್ಲಾಗಲ್ಲಿ ಮತ್ತೆ ಸಿಗ್ತೀನಿ. ಟೇಕ್ ಕೇರ್ ಎಲ್ರಿಗೂ. ಲವ್ ಯು ಆಲ್.